ಜ್ಯೋತಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಥ್ಯಾಂಕ್ಸ್ ರೀ. ಆದರೂ ನನಗೆ ಒಂಥರ ಭಯ. ಯಾಕೆ ಗೊತ್ತಾ, ಅಲ್ಲಿ ಅಪ್ಪ ಅಮ್ಮನ ಮನೇಲಿ ಇದ್ದೆ, ಇಲ್ಲಿ ಬಂದು ಈ ಸಂಸಾರ ಈ ಜಂಜಾಟ ಎಲ್ಲ ನನಗೆ ಒಂದು ಸ್ವಲ್ಪ ಭಯ ಅನಿಸುತ್ತೆ ರೀ. ಅಂದರೆ ಏನು ಅರ್ಥ ಜ್ಯೋತಿ? ಅದು ರೀ, ನನಗೆ ಈ ಫಸ್ಟ್ ನೈಟು ಈ ಇದೆಲ್ಲ ನಂಗೆ ಇಷ್ಟ ಆಗ್ತಾ ಇಲ್ಲ ರೀ. ನಂಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆದರೂ ನಾನು ನಿಮ್ಮನ್ನ ಇಷ್ಟಪಟ್ಟದ್ದು ನಿಜ. ಆದರೆ ಇಷ್ಟು ಬೇಗ ನನಗೆಲ್ಲ ಈ ಫಸ್ಟ್ ನೈಟು ಇದೆಲ್ಲ ಬೇಡ ರೀ. ಯಾಕಂದರೆ ನಾನು ಇನ್ನೂ ಕಲಿಬೇಕು. ನಾನು ಇನ್ನೂ ಕಲಿತು ಮುಂದೆ ಏನಾದರೂ ಅಚೀವ್ ಮಾಡಬೇಕು, ಜಾಬ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ನಾನು ಈ ರೀತಿ ಈಗ ನಿಮ್ಮ ಜೊತೆ ಇದ್ಬಿಟ್ರೆ ಮಕ್ಕಳು ಮರಿ ಅಂತ ನನ್ನ ಜೀವನನ ಹಾಳಾಗುತ್ತೆ ರೀ. ಪ್ಲೀಸ್ ನನಗೋಸ್ಕರ 2 ವರ್ಷ ಟೈಮ್ ಕೊಡಿ ಪ್ಲೀಸ್. ಮದುವೆ ಅಂತೂ ಆದ್ವಿ, ಅಂದರೆ ನಮ್ಮ ಲವ್ಗೆ ಯಾರ್ದು ಅಡೆತಡೆ ಬೇಡ ಅನ್ನೋ ಕಾರಣಕ್ಕೆ ಮದುವೆ ಆದ್ವಿ. ಆದರೆ ಈಗ ನನಗೆ ಅನ್ನಿಸ್ತಾ ಇದೆ, ಯಾಕಾದರೂ ಮದುವೆ ಆದ್ನಪ್ಪ. ಅಂದ್ರೆ ನನ್ನ ಲೈಫು ಜರ್ನಿ ಬೇರೆನೇ ಇತ್ತು. ನಾನು ಓದಿ ಏನೋ ಒಂದು ಜಾಬ್ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ನಂದು ಒಂದು ಹೆಸರು ತಗೋಬೇಕು ಅನ್ನೋದು ನಂದಿತ್ತು. ಆದರೆ ಇಲ್ಲಿ ನೋಡಿದ್ರೆ ಸಂಸಾರ ಈ ಜಂಜಾಟ, ಇಲ್ಲೇ ಅತ್ತೆ ಮನೆಯಲ್ಲೇ ಬಾಂಡೆ ತೊಳ್ಕೊಂಡು ಹೋಗು ಅನ್ನೋಷ್ಟು ಜೀವನ ನಂದು ಆಗ್ಬಿಡುತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಎಷ್ಟು ಸುಲಭವಾಗಿ ಇಷ್ಟು ತಡ ತಡ ಅಂತ ಮಾತಾಡಿಬಿಟ್ಟೆ. ಅಲ್ಲ, ನೀನು ನಾನು ಇಷ್ಟಪಟ್ಟೆ ಮದುವೆ ಆಗಿದ್ದಲ್ವಾ, ಈಗ ಈ ಸಂಸಾರ ಜಂಜಾಟ ಬೇಡ ಅಂದರೆ? ಅಲ್ಲ, ನಾವಿಬ್ಬರು ಲವ್ ಮಾಡಿದ್ವಲ್ಲ. ನೀನು ಅಂದಿದ್ದೆಲ್ಲ ನನಗೆ ಮದುವೆ ಆದಮೇಲೆ ಕಾಲೇಜು ಏನೂ ಬೇಡ, ನಾನು ಏನೂ ಕಲಿಯೋದಿಲ್ಲ, ನೀನೊಬ್ಬರು ಸಿಕ್ಕರೆ ಸಾಕು ನನಗಂತ ಈ ರೀತಿ ಎಲ್ಲ ಮಾತಾಡಿದವಳು ಈಗ ಉಲ್ಟಾ ಹೊಡಿತಾ ಇದೆಯಲ್ಲ. ಅವಾಗ ಹಂಗೆ ಅನಿಸ್ತು ರೀ, ಎಲ್ಲಿ ನನ್ನ ಪ್ರೀತಿನ ಕಳ್ಕೊಂಡ್ಬಿಡ್ತೀನಿ ಅನ್ನೋದು. ಆದರೆ ಈಗ ನನ್ನ ಪ್ರೀತಿ ಸಿಕ್ಕಿದೆ ಅಲ್ಲ, ಇನ್ನು ನನ್ನ ಪ್ರೀತಿನ ಯಾರಿಗೂ ಕಿತ್ಕೊಳ್ಳೋಕ್ಕಾಗೋಲ್ಲ ಅನ್ನೋದು ನಂಗೆ ಧೈರ್ಯ ಇದೆ. ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಪ್ಲೀಸ್, ನನಗೆ ಈ ಸಂಸಾರ ಎಲ್ಲ ಜಂಜಾಟ ಬೇಡ ಅಂತೀನಿ. ನೀವೇನಂತೀರ? ಈ ರೀತಿ ನೀನು ಖಡಕ್ಕಾಗಿ ಹೇಳ್ಬಿಟ್ರೆ ಹೇಗೆ? ನಾವು ಪ್ರೀತಿ ಎಲ್ಲ ಮಾಡಿದ್ದು, ಇಷ್ಟಪಟ್ಟು ಅಡ್ಡಾಡೋದು ಇದಕ್ಕೆನಾ? ದೂರ ಇರೋಕ್ಕೆನಾ? ರೀ, ದೂರ ಇದ್ರೆ ಪ್ರೀತಿ ಹುಟ್ಟಲ್ವಾ? ಫ್ರೆಂಡ್ಶಿಪ್ ಆಗಿರೋಕ್ಕಾಗಲ್ವಾ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಯಾಕೆ ಇದೊಂದು ಇದ್ರೇ ಸಂಬಂಧನ? ಗಂಡ ಹೆಂಡತಿಗೆ ಇದೊಂದೇನಾ ಆಸೆ ಅನ್ನೋದು? ಇದಿಲ್ಲದೆ ಇದ್ದರೆ ಗಂಡ ಹೆಂಡತಿ ಸಂಬಂಧನೇ ಇಲ್ವಾ? ಈಗ ನೀವು ಫ್ರೆಂಡ್ ಜೊತೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರ್ತೀರಲ್ಲ, ನೀವು ಫ್ರೆಂಡ್ ಜೊತೆ ಎಲ್ಲ ಮಾತಾಡುವಾಗ, ಎಲ್ಲರ ಜೊತೆ ಸುತ್ತಾಡುವಾಗ ಇಂಥದ್ದೇ ಇರುತ್ತಾ? ಇಲ್ವಲ್ಲ, ಅವ್ರ ಜೊತೆ ಎಲ್ಲ ಕ್ಲೋಸ್ ಆಗಿ ಇರ್ತೀರಾ. ಮಾತು ಹೇಳ್ತಾ ಇದ್ದೀನಿ, ಸಿಟ್ಟು ತಿಳ್ಕೊಬೇಡಿ. ಈಗ ಕಟ್ಕೊಂಡು ಹೆಂಡತಿ ಇದಕ್ಕೆ ಅಷ್ಟೇ ಮೀಸಲು, ಇದಿದ್ರೆ ಅವ್ರ ಜೊತೆ ಮಾತು, ಇದಿಲ್ಲ ಅಂದರೆ ಅವ್ರ ಜೊತೆ ಸಂಬಂಧನೇ ಇಲ್ಲ ಅಂತ ಅದು ಹೇಗೆ ಅನ್ಕೋತೀರ ರೀ? ನನ್ನ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ಅಂದರೆ ನೀನು ತೀರ್ಮಾನ ಮಾಡಿಬಿಟ್ಟಿದ್ಯಾ ಈಗ ನಾವು ಒಂದಾಗಬಾರ್ದು ಅಂತ? ಬಾಯ್ ಬಿಟ್ಟು ಹೇಳೋಕ್ಕಾಗ್ತಾಯಿಲ್ಲ, ಈ ರೀತಿ ಹೇಳಿದ್ದೀನಿ. ತಿಳ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಮುಂದೆ ನಿಂದೇನು? ನಾನು ಇನ್ನೂ ಓದ್ಬೇಕ್ರಿ. ಈ 1 ವರ್ಷ ಕಂಪ್ಲೀಟ್ ಆಯಿತು ನಂದು ಡಿಗ್ರಿ. ಇನ್ನು 2 ವರ್ಷ ಕಂಪ್ಲೀಟ್ ಮಾಡಿ ನಾನು ಏನಾದರೂ ಜಾಬ್ ಮಾಡಬೇಕು ಅನ್ನೋದು ನನ್ನ ಆಸೆ. ಇಷ್ಟೊಂದು ಆಸ್ತಿ ಅಂತಸ್ತು ಇರುವಾಗ ಜಾಬ್ ಮಾಡಿ ಏನು ಮಾಡ್ಬೇಕಂತಿದೆಯಾ? ನೋಡು, ನಂಗೆ ನೀನು ಹೊರಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ, ಇದೇ ಖಂಡಿತವಾಗಿ. ಯಾಕಂದರೆ ನಾನು ಪ್ರೀತಿ ಮಾಡುವಾಗ ಇದೆಲ್ಲ ನೀನು ಕಂಡೀಷನ್ ಹಾಕಿರಲಿಲ್ಲ. ನಾನು ಮುಂದೆ ಓದಬೇಕು, ಆಮೇಲೆ ನಾನು ಮುಂದೆ ಜಾಬ್ ಮಾಡಬೇಕು ಅನ್ನೋದು. ನೋಡು, ನೀನು ಕಲಿತೀನಿ ಅಂದರೆ ಕಲಿ, ನಾನು ಅದಕ್ಕೆ ಅಭ್ಯಂತರ ಕೊಡೋದಿಲ್ಲ. ಯಾಕಂದರೆ ಹೆಣ್ಮಕ್ಳು ಕಲಿಬೇಕು, ಅದಕ್ಕೆ ನನ್ನ ಸ್ವಾತಂತ್ರ್ಯ ಇದೆ. ಅದನ್ನು ಬಿಟ್ಟು ನಾನು ಹೊರಗೆ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋದು, ನನ್ನ ಹೆಂಡತಿನ ಕಳಿಸಿ ನಾನು ದುಡಿದು ಅವಳು ದುಡಿದು ನನಗೆ ಹಾಕೋದು ನನಗೆ ಗರ್ದು ಬಂದಿಲ್ಲ. ನಾನು ಈಗ ಹೇಳ್ತಾ ಇದ್ದೀನಿ ಕೇಳು. ನೀನು ಕಲಿತೀಯಾ? 2 ವರ್ಷ ಕಲಿ, ಸರಿ, ನಾನು ದೂರನೇ ಇರ್ತೀನಿ. ಅದನ್ನು ಬಿಟ್ಟು ನೀನು ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತಂದರೆ ಸರಿ ಇರಲ್ಲ ನೋಡು. ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ನಾನು ದುಡಿದು ತಿನ್ಬಾರ್ದ? ನನ್ನ ಕಾಲ ಮೇಲೆ ನಾನು ನಿಂತ್ಕೋಬಾರ್ದ? ನಿಮ್ಮ ಹಂಗಲ್ಲೇ ಇರಬೇಕಾ? 10 ರೂಪಾಯಿಗೂ 20 ರೂಪಾಯಿಗೂ ನಿಮ್ಮ ಹತ್ರನೇ ಕೈ ಚಾಚಬೇಕು ಅನ್ನೋದೇನು? ಕೈ ಚಾಚೋಕ್ಕೆ ಇದೇನು ಬೇರೆಯವ್ರ ದುಡ್ಡಲ್ಲ. ನೀನು ನನ್ನ ಮದುವೆ ಆಗಿ ಬಂದಿದ್ದೀಯ ಅಂದರೆ ನನ್ನ ಹತ್ರ ಇರೋ ದುಡ್ಡೆಲ್ಲ ನಿಂದೆ. ಅದರಲ್ಲಿ ನೀನೇನು ಕೈ ಚಾಚೋದಾಗತ್ತೆ? ನಿನ್ಗೆ ಬೇಕು ಅಂದಾಗ ನೀನು ಎತ್ಕೋ. ನಾನು ಕೇಳೋಕ್ಕೆ ನಿಂಗೆ ಆಗಲ್ವಲ್ಲ, ನೀನು ತಗೋ, ಬೇಡ ಅನ್ನಲ್ಲ. ನಂಗೆ ಇನ್ನೊಬ್ಬರ ದುಡ್ಡಲ್ಲಿ ತಿಂದು ಅಭ್ಯಾಸ ಇಲ್ಲ ರೀ. ಜ್ಯೋತಿ, ಇದು ಅತಿ ಆಯಿತು ನಿಂದು. ಇನ್ನೊಬ್ಬರು ದುಡ್ಡು ಅಂತೀಯಲ್ಲೇ, ನಾನು ನಿನ್ನ ಗಂಡ. ಯಾಕೆ ನಿಮ್ಮ ಅಪ್ಪ ಅಮ್ಮನ ಹತ್ರ ನೀನು ದುಡ್ಡು ಕೇಳ್ತಾ ಇರಲಿಲ್ವಾ? ಅವ್ರ ಹತ್ರ ನೀನು ದುಡ್ಡು ಇಸ್ಕೊಂಡು ತಿಂದೇ ಇಲ್ವಾ? ಏನು ತೊಗೊಂಡೇ ಇಲ್ವಾ? ಈಗೆಲ್ಲ ನಿಮ್ಮ ಅಪ್ಪ ಅಮ್ಮ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರಲ್ಲ, ಏನು ನೀನು ದುಡ್ದೇ ತೊಗೊಂಡ? ಒಂಚೂರು ಅರ್ಥ ಮಾಡ್ಕೊ. ನೋಡು, ನೀನು ಓದ್ತೀನಿ ಅಂದರೆ ಓದು, ಕೆಲಸ ಮಾತ್ರ ನಾನು ಹೊರಗಡೆ ಕಳಿಸಲ್ಲ ಅಷ್ಟೇ. ಈಗ ಓದೋಕ್ಕೆ ಪರ್ಮಿಷನ್ ಕೊಟ್ಟಿದ್ರಲ್ಲ, ಮುಂದೆ ನೋಡೋಣ. ಈಗ ನನಗೆ ಈ ಜೀವನದಲ್ಲಿ ಫ್ರೆಂಡ್ ಆಗಿರೋಣ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ನನಗೆ ಹೇಳೋಕ್ಕಾಗಲ್ಲ, ಅದನ್ನ ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ನಿನ್ನಿಷ್ಟ, ನಾನೇನು ಮಾಡೋಕ್ಕಾಗಲ್ಲ. ನೋಡು, ಮುಂದೆ ಏನಾದರೂ ಈ ನಿರ್ಧಾರದಿಂದ ನಿನಗೆ ತೊಂದರೆ ಆಗ್ಬೋದು, ಇಲ್ಲ ನನಗೂ ತೊಂದರೆ ಆಗ್ಬೋದು. ಅಂದರೆ ಇವ್ರ ಮಾತಿನ ಅರ್ಥ ಏನು?
ನಾನು ಈ ನಿರ್ಧಾರ ತಗೊಂಡಿದ್ದಕ್ಕೆ ಇವ್ರಿಗೇನಾದರೂ ಬೇಜಾರಾಯ್ತಾ? ಬೇಜಾರಾಗಿ ಬೇರೆ ಹುಡುಗಿ ಹಿಂದೆ ಹೋಗಿರ್ತಾರ ಏನು? ನಾನು ಕಲಿಬೇಕು. ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಕಲ್ತ ಮೇಲೆ ನಾನು ಜಾಬ್ ಮಾಡ್ತೀನಿ. ಅದ್ರ ಮೇಲೆ ಇವ್ರ ಜೊತೆ ಸಂಸಾರ ಮಾಡ್ತೀನಿ. ಇವ್ರು ಏನಾದರೂ ಅಷ್ಟೊತ್ತಲ್ಲಿ ಬೇರೆ ನೋಡ್ಕೊಂಡ್ರೆ ನೋಡ್ಕೊಳ್ಳಿ. ನನಗೆ ನನ್ನ ಪ್ರೀತಿ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇವ್ರ ಮದುವೆ ಆಗಿದ್ದು. ನನಗೆ ಇವ್ರು ಇಷ್ಟ. ಇವ್ರನ್ನ ಯಾರು ನನ್ನಿಂದ ಕಿತ್ಕೊಳ್ಳೇಬಾರ್ದು. ನನಗೇನು ಸ್ವಂತನೋ ಅದು ನನಗೆ ಸಿಗಲೇಬೇಕು ಅನ್ನೋ ಕಾರಣಕ್ಕೆ ನಾನು ಇವ್ರ ಮದುವೆ ಆಗಿದ್ದು. ಆದರೆ ಇವರು ಇಷ್ಟು ಹಠ ಮಾಡ್ತಾ ಇದ್ದಾರೆ ಅಂದರೆ ನಾನು ಹಠ ಮಾಡ್ತೀನಿ. ನಾಳೆಯಿಂದ ನಾನು ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ತೀನಿ. ಯಾವ ಇದನ್ನೂ ಇಟ್ಕೊಳ್ಳಲ್ಲ. ರೀ, ಹಾಲು ತಗೋಬೇಕಂತ ಓವರ್ ಕುಡೀರಿ. ಅಲ್ಲ ಅಲ್ಲೇ ನಿಂತು ಕೊಡತ್ತಿಲ್ಲ, ಬಾ ಪ್ರೀತಿಯಿಂದ ತಗೊಂಡು ನೋಡ್ಪಾ, ನಂಗೆ ಅದೆಲ್ಲ ಬರೋದಿಲ್ಲ. ಸುಮ್ಮನೆ ಈ ಗ್ಲಾಸಲ್ಲಿ ಹಾಲು ತಗೊಂಡು ಕುಡಿ ಅಷ್ಟೆ. ಕೊಡು, ಬಾ ಕುಂದ್ರ ಬಾ. ತಗೋರಿ ಹಾಲಿನ ಗ್ಲಾಸು. ಕೊಡ್ಸು ನೀನ. ಯಾಕ ನಿನ್ನ ಕೈ ಏನು ಇಲ್ಲನ? ನೆಗದು ಬಿದ್ದು ಹೋಗ್ಯಾವ ಏನು? ಕೈಗೇನು ಸ್ವಾಧೀನ ತಪ್ಪಿತ? ಅಲ್ಲ, ನಿನ್ನ ಕೈ ಯಾರ ದೇವ್ರು ಕೊಟ್ಟ ಅದನ್ನೆಲ್ಲ ಬಿಟ್ಟು ಕಸ ನನಗೆ ಕುಡ್ಸಂತಿಯಲ್ಲ ನೀ? ಅಯ್ಯೋ ದೇವ್ರೆ, ಅದು ಒಂದು ಇವತ್ತು ನಮ್ಮಿಬ್ಬರದು ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ನಾನು ನೀನು ನಾ ಅರ್ಧ ಕುಡ್ದು ನೀ ಅರ್ಧ ಕುಡಿಬೇಕು. ಫಸ್ಟ್ ನೈಟಾ? ಹಂಗಂದ್ರೇನ? ಮೊದಲ ರಾತ್ರಿ ಅಂತ. ಯಾಕ ನೀವು ಹುಡ್ತಾಗಿಂದ ಒಂದು ರಾತ್ರಿನೂ ಆಗಿಲ್ಲ ಇಲ್ಲನ? ಮೊದಲ ರಾತ್ರಿ ಅಂತ. ಮೊದಲ ರಾತ್ರಿ ನೋಡು, ನೀ ಇದನ್ನೆಲ್ಲ ನನ್ನ ಮುಂದೆ ಹೇಳಕ್ಕ ಬರಬೇಡ ಏನ. ತಗೋ, ಕುಡಿತೀರ ಗಟ್ ಗಟ್ ಕುಡಿ. ನೀ ಕುಡ್ಲಿಲ್ಲ ಅಂದ್ರೆ ನಾ ಕುಡ್ದು ಖಾಲಿ ಮಾಡಿ ಇಡ್ತಾ ನೋಡು. ನೀವು ಕುಡೀರಿ ಫಸ್ಟ್. ನಾ ಕುಡ್ದು ನೋಡಪ್ಪ. ಸಾಕು, ನಂಗೆ ಇಷ್ಟ ಅಲ್ಲ. ಸಕ್ಕರೆ ಸುರಿದು ಬಿಟ್ಟಾರ. ಕೊಡ್ರಿ, ನಾ ಕುಡಿತೇನೆ. ಅಯ್ಯ ಥೂ, ಏನು ನನ್ನ ಹೆಂಜಲ ಕುಡಿತೀರ? ಚಿ 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 ಚಿ, ಹಂಗೆಲ್ಲ ನನ್ನ ಹೆಂಜಲ ಕುಡಿಬಾರ್ದ್ರಿ. ಏನಾಗಲ್ಲ, ಕೊಡು. ನಿನಗೇನೋ ಆಗೈತಿ ಅಲ್ಲ. ಯಾರಾದ್ರೂ ಒಬ್ರು ಕುಡ್ದು ಬಿಟ್ಟು ಹೆಂಜಲ ಕುಡಿತಾರನ? ನಾವು ಉಗುಳು ಬಿಟ್ಟಿರ್ತೀವಿ, ಜಲ್ ಬಿಟ್ಟಿರ್ತೀವಿ. ನೋಡು, ನನಗೆ ಮೊದಲ ಮೇಕಪ್ ಮಾಡ್ಯಾರ. ಅದು ಎದಕ್ಕೆ ಮೇಕಪ್ ಮಾಡ್ಯಾರೋ ನನಗಂತೂ ಗೊತ್ತಿಲ್ಲ. ಇಲ್ಲೆಲ್ಲ ತುಟಿ ಎಲ್ಲ ಲಿಫ್ಟಿಗೆ ಪಡ್ದಾರ, ಅದೆಲ್ಲ ಅದಕ್ಕೆ ಬಡ್ದಿರ್ತೈತಿ. ಅದು ನೀ ಕುಡ್ದು ಬಿಟ್ರೆ ಚಿ ಚಿ ಚಿ. ಸರಿ ಇರಿ, ಬಂದೆ. ಅಯ್ಯೋ, ಇದೇನು ಮನೆಯೆಲ್ಲ ನೀರಿನ ಗುಳ್ಳೆ ಹೋಗೋಂಗೆ ಮಾಡಿದ್ದೀರಾ? ಏನಿದು ಈ ಥರ? ರತ್ನ, ಅದು ನಾನು ನಿನಗೆ ಚಂದ ಅನಿಸ್ಲಿ ಅಂತ ಈ ರೀತಿ ಮಾಡಿದ್ದೀನಿ. ಹೆಂಗೆ ಅನಿಸೋತೈತಿ? ಮಸ್ತ್ ಐತ್ರಿ. ಮತ್ತು ಹೆಂಗೆ ಅನಿಸ್ತು ಮದುವೆ ಎಲ್ಲ? ಚಲೋ ಅನಿಸ್ತಾ? ಹ್ಞೂಪ್ಪ, ಮಸ್ತ್ ಅನಿಸ್ತು. ಆ ಮದ್ವೆಯಾಗ ಮಾಡಿಸಿದಂಥ ಜಿಲೇಬಿ, ಬಾಲುಷಾ, ಬೂಂದಿ ಲಾಡು, ಆಮೇಲೆ ಕಟಕರು, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಚಟ್ನಿ ಪುಡಿ, ಬದ್ನಿಕಾಯಿ ಪಲ್ಯ. ಯಪ್ಪ ಯಪ್ಪ, ಬಾಯಾಗ ನೀರು ಬರ್ತಾಯಿತ್ತು. ನೀವು ಬೇರೆ ಇಟ್ಟಿಟ್ಟೆ ತಿನ್ನಿಸಂತೇಕೆ ಎಲ್ಲರೂ ಕುಂತು ಬಿಟ್ಟಾರ ಮುಂದೆ. ನನಗೆ ನೋಡ್ರಿ ತಿನ್ಬೇಕಂತ ಅನ್ಸಾಕತ್ತು ಬಿಟ್ಟೈತಿ. ಅಷ್ಟೆಲ್ಲ ಅಡುಗಿನ ಅಲ್ಲೆಲ್ಲ ನಮ್ಮನ್ನು ನೋಡ್ಕೊತ ಮುಂದೆ ನಿಂತು ಬಿಟ್ಟು ಅದೋಗಳು ನಿಂತಂಗೆ. ಮತ್ತು ಅವ್ರು ಮುಂದೆ ತಿಂದ್ರೆ ನಮ್ಮ ಹೊಟ್ಟೆ ಕಡಿಲನ? ಅದು ಒಂದೇ ನೋಡಿ ನಂಗೆ ಬೇಜಾರು. ಇಲ್ಲ ಮದುವೆ ಎಲ್ಲ ಮಸ್ತ್ ಆತ, ಅದು ಒಂದೇ ನಂಗೆ ಬೇಜಾರು. ಸರಿ ಸರಿ, ಆಯಿತು. ಈಗ ಮತ್ತೆ ಹೆಂಗೆ ಅನ್ನಿಸ್ತಾ ಇದೆ? ಏನು ಅನಿಸ್ಬೇಕು? ಅವಾಗಿಂದ ನೋಡ್ತಾನೆ ಮತ್ತೆ ಏನಿಸ್ತಾ ಇದೆ, ಮತ್ತೆ ಅನಿಸ್ತಾ ಇದೆ. ನೋಡು, ನನಗೆ ಏನೂ ಅನ್ಸತ್ತಿಲ್ಲ. ಅಲ್ಲ, ಇವತ್ತು ನಮ್ಮ ಮೊದಲ ರಾತ್ರಿ ಅಂತ ಹೇಳಿದ್ದೇನಲ್ಲ, ನಿಂಗೇನು ಅರ್ಥ ಆಗ್ಬತ್ತನ? ಏನು ಮಾಡತ್ತೀರಿ ನೀವು? ಇಲ್ಲಿ ಯಾಕೆ ಬರ್ತೀರಿ ನನ್ನ ಹತ್ರ? ಅಯ್ಯೋ, ಮತ್ತಿನ್ನೇನು ಮಾಡ್ತಾರ್ರಿ? ದೂರ ಸರಿ ರೀ. ಅಮ್ಮ, ಏನ್ರಿ ನೀವು ದುಗಿಸ್ಬಿಟ್ರಲ್ಲ? ಯಾಕೆ, ಏನಾಯ್ತು ನಿಮ್ಗೆ? ಅಲ್ಲ, ನಿಂಗೆ ಏನು ತಲೆ ಕೆಟ್ಟತನ? ಮೈ ಮೇಲೆ ಬರುತ್ತಿಲ್ಲ ಹಂಗೆ. ನಾನು ಸುಮ್ಮದೇನಿ ಏನೋ ಲವ್ ಮಾಡತ್ತಾನ ಅಂತ ಹೇಗೆ ನಾನು ನಿನ್ನ ಮದುವೆ ಆದ್ರೆ ಇಷ್ಟಪಟ್ಟು ನಮ್ಮ ಮನೇಲೆಲ್ಲ ಹೇಳಿದ್ರು ಅಂತ ನನ್ನ ಮದುವೆ ಆದಿ. ಅದನ್ನ ಬಿಟ್ಟರೆ ನೀ ಏನು ಮೈ ಮೇಲೆ ಬರುತ್ತಿಲ್ಲ? ನಂಗೆ ಮೊದಲೇ ಹೇಳ, ಗಂಡಸರು ಕಂಡ್ರೆ ನನ್ನ ಗಂಡಸರು ನೆರಳು ಕಂಡ್ರೆ ಆಗೋದಿಲ್ಲ. ಈಗ ಹೇಳ್ತಾ ಇದೀನಿ, ನನ್ನಿಂದ ದೂರ ಇರಿ ನೀನು. ನಾನು ನಿನ್ನ ಗಂಡದೀನಿ, ನೀನು ಮುಟ್ಟಕ್ಕೆ ಬರಬಾರ್ದಾ? ಮುಟ್ಟಕ್ಕೆ ಈ ಯಾಕೆ ನನ್ನ ಮುಟ್ಟಿರ? ಏನು ನಿನಗೆ? ನೋಡು, ನೀನು ಹಿಂಗೆಲ್ಲ ಮಾಡ್ತಾರೆ. ನಾ ಹೊರಗೆ ಹೋಗ್ತೀನಿ. ನನಗೆ ಯಾರ ಗಂಡಸರು ಮುಟ್ಟಿರ ಅಳುವ ಬರ್ತೈತಿ. ನಮ್ಮ ಅವ್ವ ಹೇಳಿದಾಳೆ, ಯಾವ ಗಂಡಸರನ್ನು ಮುಟ್ಟಿಸ್ಕೋಬಾರ್ದು, ಎಲ್ಲಿ ಹೊರಗೆ ಹೋದ್ರು ಯಾವ ಗಂಡಸರ ಜೊತೆನೂ ಮಾತಾಡಬಾರ್ದ, ಯಾವ ಗಂಡಸರನ್ನು ಮುಟ್ಟಿಸ್ಕೋಬಾರ್ದು, ಅವರಿಂದ ದೂರ ಇರಬೇಕು. ಅವ್ರ ಜೊತೆ ಮುಟ್ಟೋದು ಮಾಡೋದು ಮಾಡಿರ ಅವ್ರನ್ನ ದೂರ ತಳ್ಳಬೇಕು ಅಂತ ಹೇಳಿದಾಳೆ. ಅಲ್ಲೇ ರತ್ನ, ಅದು ಬೇರೆ ಗಂಡಸರು ಮುಟ್ಟಿದ್ರೆ ನಾನು ನಿನ್ನ ಗಂಡ. ಅದಕ್ಕೆ ಕಾನೇ ಮದುವೆ ಆಗಿರೋದು. ಇಬ್ಬರು ಜೀವನ ಪೂರ್ತಿ ಜೀವನ ಮಾಡಿ ನಮಗೂ ಒಂದು ಮಕ್ಕಳು ಮರಿ ಆಗಲಿ ಅಂತ. ನೀನು ಹೀಗೆ ನಮ್ಮಿಂದ ದೂರ ಓಡಾಕತ್ರ ಹೆಂಗೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀ ಏನ್ರ ನನ್ನ ಮುಟ್ಟಾಕ್ ಬಂದ್ರೆ ಲಬ 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 ಹೋಗ್ಕೊಂಡು ಮಂದಿ ಕುಡಿಸ್ತೇನೆ ನಾ. ಛೇ, ಅದಕ್ಕೆ ಅನ್ನೋದು ಹಳ್ಳಿ ಗಮ್ಮರಿನ ಮದುವೆ ಆಗಬಾರ್ದು ಅಂತ. ಏನಂದಿ ನೀನು? ನನಗೆ ಹಳ್ಳಿಗೆ ಮರದ್ಯ? ಅದಕ್ಕೆ ಹೇಳಿದ್ದು ನಾನು ನಿನ್ನ ಮದುವೆ ಆಗಲ್ಲ ಅಂತ. ನೀನೇ ಮೇಲೆ ಬಿದ್ದು ಮದುವೆ ಆದೆ. ನನಗೆ ಬೇರೆ ಗಂಡಸರು ಮುಟ್ಟಿದ್ರೆ ಇಷ್ಟ ಆಗಲ್ಲ. ಅಯ್ಯೋ, ಇದೇನಿದು ಅಳ್ತಾ ಇದೆಯಲ್ಲ? ಈಕೆ ಅಳೋದು ನೋಡಿದ್ರೆ ನಮ್ಮ ಮನೇಲಿ ನನ್ನ ಓಡಿ ಬಂದು ಬೈತಾರೆ. ಛೇ, ಎಲ್ಲ ಮೂಡ ಹಾಳು ಮಾಡೋದು. ಇಲ್ಲಿ ಇರಲೇಬಾರ್ದು, ಎಲ್ಲಾದರೂ ಹೋಗ್ತೀನಿ ನಾನು. ನನ್ನ ಹಳ್ಳಿಗೆ ಮರಿ ಅಂತಾನೆ.
ನಾನು ಯಾವ ಗಂಡಸರನ್ನು ಮುಟ್ಟಿಸ್ಕೊಳ್ಳಲ್ಲಪ್ಪ. ಇಲ್ಲ, ನಮ್ಮವ್ವ ಹೇಳಿದಾಳೆ, ಈ ಹೆಣ್ಮಕ್ಳು ಆದವರು ಗಂಡು ಮಕ್ಕಳನ್ನ ಮುಟ್ಟಿಸ್ಕೋಬಾರ್ದು ಅಂತ. ಅದಕ್ಕೆ ನಮ್ಮ ಗಂಡು ಮಕ್ಕಳು ಕೆಟ್ಟ ಅಂತ ಹೇಳಿದಾಳೆ. ಆದರೆ ನಮ್ಮವ್ವ ಹೇಳಿದಕ್ಕೆ ನಾ ಮಾತು ಮೀರಲ್ಲ. ನಾನು ನಮ್ಮವ್ವನ ಮಾತು ಬಿಟ್ಟು ಯಾರ ಮಾತು ಕೇಳಲ್ಲ. ಹಬ್ಬ, ಈ ರೂಮ್ ಬಿಟ್ಟು ಹೋದಲ್ಲ, ನಾನು ಆರಾಮ್ಸರಿ ಮಲ್ಕೋತೀನಿ. ನೋಡು, ನನ್ನನ್ನು ಹೊರಗೆ ಕಳಿಸಿ ಇವಳು ಮಲ್ಕೊಂಬಿಟ್ಲು. ಅಲ್ಲ, ಇವಳಿಗೆ ಗಂಡನ ಜೊತೆ ಹೆಂಗಿರಬೇಕು ಅನ್ನೋದು ಗೊತ್ತಿಲ್ವೇನೋ ಏನು. ಇವರಮ್ಮ ಇವಳಿಗೆ ಹೇಳೇ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಇವಳು ಫ್ರೆಂಡ್ಸ್ ಜೊತೆ ಎಲ್ಲ ಬೆರ್ತಿಲ್ಲ ಅಂತ ಅನಿಸುತ್ತೆ. ಅಲ್ಲ, ಫ್ರೆಂಡ್ಗಳ ಜೊತೆ ಇದ್ರೆ ಎಲ್ಲ ಗೊತ್ತಾಗುತ್ತಪ್ಪ. ಇವಳಿಗೆ ಗಂಡ ಮುಟ್ಟಕ್ಕೆ ಬಂದರೆ ಅಂದರೆ ನಾನು ಅವತ್ತು ಒಪ್ಕೊಂಡಾಗ ನಾನು ಮಾತಾಡ್ಸಿದ್ಲು. ಏನು ನಾಟಕ ಮಾಡ್ತಾ ಇದ್ದಾಳ, ಏನು ಇವಳು ಗೊತ್ತೇ ಇಲ್ವಾ, ಏನು ಅಂತೀನಿ ನಾನು. ಛೇ, ಏನು ಮಾಡಲಿ. ಈ ನೋಡಿದ್ರೆ ಎಷ್ಟು ಮುದ್ದಾಗಿದ್ದಾಳೆ, ಬುದ್ಧಿ ಮಾತ್ರ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡೇನಿ. ಯಾಕೆ ಹಿಂಗೆ ಇಬ್ಬರದು ಮದುವೆ ಮಾಡಿ ಹಿಂಗೆ ಇಬ್ಬರನ್ನೂ ಬೇರೆ ಬೇರೆ ಇಡ್ತಾ ಇದ್ದೀರಾ ಅಂತ ತೋರಿಸ್ತಿದ್ರ. ಎಲ್ಲರೂ ಮದುವೆ ಆದ ತಕ್ಷಣ ಅದು ಫಸ್ಟ್ ನೈಟು ಅದು ಇದು ಅಂತ ನಡೆದು ಹೋಗ್ಬಿಡುತ್ತೆ. ಆದರೆ ಸ್ವಲ್ಪ ಇದರಲ್ಲಿ ಚೇಂಜ್ ಇರಲಿ ಅಂತ ನಾನು ಈ ರೀತಿ ತೊಗೊಂಡಿದ್ದೀನಿ. ಇದರಲ್ಲಿ ರತ್ನನ್ಗೆ ಗಂಡಸರು ಯಾಕೆ ಮುಡ್ತಾರೆ ಏನು ಅನ್ನೋದು ಅವಳಿಗೆ ಅರಿವೇ ಇರಲ್ಲ. ಅಷ್ಟು ಒಂದು ಹಳ್ಳಿ ಮುಗ್ಧ ಹುಡುಕಿ ಇರ್ತಾಳೆ ಅವಳು. ಅವಳನ್ನ ಮುಟ್ಟಿಸ್ಕೊಳ್ಳೋಕ್ಕೂ ಅವ್ರು ಭಯ ಪಡ್ತಿರ್ತಾಳೆ. ಇದನ್ನು ಮುಟ್ಟಿದ್ರೆ ಅವಳಿಗೆ ಏನಾಗುತ್ತೆ ಅನ್ನೋದು ಅದ್ರ ಬಗ್ಗೆ ಕಾರಣ ಆಗಲಿ ಏನೋ ಆಗಲಿ ಗೊತ್ತಿರಲ್ಲ ಅವಳಿಗೆ. ಅಷ್ಟು ಮುಗ್ಧತೆ ಇರುತ್ತೆ ಅವಳಿಗೆ. ಹಾಗಾಗಿ ಆ ಕ್ಯಾರೆಕ್ಟರ್ನ ರತ್ನಕ್ಕೆ ತೊಗೊಂಡಿದ್ದೀನಿ. ಹಾಗೆ ಮತ್ತು ಜ್ಯೋತಿಗೆ ಅವಳು ಗಂಡನ ಜೊತೆ ಬೇರೆ ಇರೋದು ಅಂತಂದರೆ ಅವಳು ಏನೋ ಒಂದು ಕಲಿತು ಏನೋ ಅಚೀವ್ ಮಾಡ್ಬೇಕಂತಿರ್ತಾಳೆ. ಇನ್ನೆಲ್ಲಿ ಅವ್ರ ಮನೇಲಿ ಬೇರೆ ಪ್ರೀತಿ ಮಾಡಿದ ಹುಡುಗನ ಬಿಟ್ಟು ಬೇರೆ ಹುಡುಗನ ಮದುವೆ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಮದುವೆಗೆ ಒಪ್ಕೊಂಡು ಮದುವೆ ಮಾಡ್ಕೋತಾಳೆ. ಮಾಡ್ಕೊಂಡ್ಮೇಲೆ ಅವಳಿಗೆ ಅನಿಸ್ಬಿಡುತ್ತೆ, ಅಯ್ಯೋ ನಾನು ಮದುವೆ ಮಾಡ್ಕೊಂಡು ತಪ್ಪಡ್ದನ್ನ, ಇನ್ನೂ ಓದಬೇಕಿತ್ತು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಿತ್ತು ಅಂತ ಅವಳು ಅಂತಿರ್ತಾಳೆ. ಸೊ ಅದಕ್ಕೆ ಅವಳು ಆ ಥರ ತೋರಿಸಿದ್ದೀನಿ, ನನ್ನ ಈ ಥರ ತೋರಿಸಿದ್ದೀನಿ. ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ಮುಂದೆ ಇದು ಭಾಳ ಟ್ವಿಸ್ಟ್ ಇದೆ, ನೋಡ್ತಾ ಹೋಗಿ. ನಿಮ್ಗೆ ಇನ್ನೂ ತುಂಬ ಇಂಟ್ರೆಸ್ಟ್ ಆಗಿ ಬರುತ್ತೆ. ಮುಂದೆ ಅವರು ಯಾವ ರೀತಿ ಅವರು ಪ್ರೀತಿ ಬಲೆಯಲ್ಲಿ ಬೀಳ್ತಾರ ಅಥವಾ ರತ್ನನಿಗೆಲ್ಲ ತಿಳಿಯುತ್ತಾ ಗಂಡನ ಜೊತೆ ಹೇಗಿರಬೇಕು ಅನ್ನೋದನ್ನ ಅದನ್ನೆಲ್ಲ ಅರ್ಥ ಮಾಡ್ಕೋತಾಳೆ ಅನ್ನೋದೇ ಈ ಸ್ಟೋರಿಲಿರೋದು. ನೋಡ್ತಾ ಹೋಗಿ, ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಿದ್ದೆ ತಂಡಿ ಏನಪ್ಪ ಇದು ಹೊರಗೆ ಕದ ತೆಗಿಯಕ್ಕಾಗ್ತಾ ಇಲ್ಲ ನೋಡ್ರಿ. ರೂಮ್ ಅಷ್ಟೊಂದು ಥಂಡಿ, ಭಾಳ ಥಂಡಿ. ನನ್ನ ಮಗ ಏನು ಇಲ್ಲಿ ಮಲ್ಕೊಬಿಟ್ಟಿದ್ದಾನಲ್ಲ, ಫಸ್ಟ್ ನೈಟು. ನಾನು ಇವ್ರದೆಲ್ಲ ಹಾಸಿಗೆ ಕಾರ್ಯ ಆಗಿರುತ್ತೆ. ಇನ್ನು ನೀರು ಅನಿಸಿ ಶಾವಿಗೆ ಬಸ್ತು ದೇವಸ್ಥಾನಕ್ಕೆ ಕಳಿಸ್ಬೇಕನ್ನತೀನಿ. ಇವನು ಇಲ್ಲಿ ಬಂದು ಮಲ್ಕೊಂಡಿದ್ದಾನಲ್ಲ, ಏನಾಗಿದೆ ಅಂತಾನೆ? ಏನು ಜಗಳ ಮಾಡ್ಕೊಂಡ್ರ ಏನು? ಅಯ್ಯೋ ದೇವ್ರಿ, ನಿನ್ನೇನೆ ದಿನ ಚಲೋ ಇತ್ತಪ್ಪ. ಇನ್ನು ಸಂಕ್ರಾಂತಿ ಕರಿ ಅದು ಇದು ಅಂತ ದಿನಾನೇ ಚಲೋ ಇಲ್ಲ. ಇವ್ರು ಏನು ಮಾಡ್ಕೊಂಡ್ರ ಏನು? ಚೇ 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 ಚೇ, ಇಲ್ಲಿ ಬಂದು ಮಲ್ಕೊಂಡಲ್ಲ. ಅತ್ತಿಗೆ ಗೊತ್ತಾದ್ರೆ ತೀರ್ತು. ಒಳಗೆ ಕಳಿಸ್ತೀನಿ ಮೊದಲು. ಅಪ್ಪ್ಯಾ ಅಪ್ಪ್ಯಾ, ಲೋ ಅಪ್ಪ್ಯಾ, ಹೇಳ ಲೋ ಅದಿ. ಏನವ? ಅಲ್ಲೋ, ಏನಿದು? ನೀನು ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ನಾನು ಹೇಳಿಲ್ವಾ ನಿನ್ನೆ ಒಂದೇ ದಿನ ಚಲೋ ದಿನ ನೀವು ಹಾಸಿಗೆ ಕಾರ್ಯ ಮಾಡ್ಕೊಂಡ್ಬಿಡಿ ಅಂತ? ಇದನ್ನ ನೀನು ಮುಂದೆ ಹೇಳ್ಬೇಕಲ್ಲ. ನಾನು ಗಂಡು ಮಗ, ನೀನು ತಾಯಿ ಎಲ್ಲ ಇದನ್ನೆಲ್ಲ ಮಾತಾಡ್ತಾರೇನೋ? ಒಂಚೂರು ಬುದ್ಧಿ ಇಲ್ವ ನಿನಗೆ? ಇದನ್ನು ಬಿಟ್ಟರೆ ಇನ್ನು 15 ದಿನ ಇಲ್ಲ. ಹೋಗವ, ಇನ್ನು ಮುಂದೆ ಹೇಳೋಕ್ಕೂ ನನಗೂ ಅಸಹ್ಯ ಆಗುತ್ತೆ. ಏನು ಮಾಡಲಿ? ಅವಳು ಅದು ಅದು ನಿನ್ನ ಮುಂದೆ ಹೇಳಬಾರ್ದವ. ಎಲ್ಲಿ ಹಾಸಿಗೆ ಕಾರ್ಯ ಏನೂ ಇಲ್ಲ. ನಾನು ರೂಮ್ ಬಿಟ್ಟು ಹೊರಗೆ ಹಾಕಿದ್ಲು. ಏನು ಹೇಳ್ತೀಯ ಮಗನೇ? ಏನಾಯ್ತು ಇಬ್ಬರು ಮತ್ತೆ? ಏನು ಜಗಳ ಮಾಡ್ಕೊಂಡ್ರೆ ಏನು? ಇಲ್ಲವಾ, ಜಗಳ ಏನಿಲ್ಲ. ಅವಳು ಹಳ್ಳಿ ಮುಗ್ದೆ ಅಂತ ಹೇಳಿ ನಾನು ನೋಡಿ ಒಪ್ಕೊಂಡೆ. ಆದರೆ ಅವಳು ನಾನು ಮುಟ್ಟಕ್ಕೋದ್ರೆ ದೂರ ಓಡ್ತಾಳವ. ನಾನು ಅವಳನ್ನ ಮುಟ್ಟಿದ್ರೆ ಸಾಕು, ನೀನು ನಾನು ಮುಟ್ಬೇಡ, ಅವ್ರವ್ವ ಏನೋ ಗಂಡು ಮಕ್ಕಳನ್ನ ಮುಟ್ಬೇಡ, ಮತ್ತು ಗಂಡು ಮಕ್ಕಳಿಂದ ದೂರ ಇರು, ಗಂಡಸೂರ ಹತ್ರ ಕರೆದ್ರೆ ಮುಟ್ಟಿದ್ರೆ ಅವ್ರನ್ನ ಬೈದು ದೂರ ತಳ್ಬಿಡು, ಅವ್ರನ್ನ ಮುಟ್ಬೇಡ ಅಂತ ಹೇಳ್ಕೊಟ್ಟಿದ್ದಾರಂತೆ ಚಿಕ್ಕ ವಯಸ್ಸಿಂದ. ಅದಕ್ಕೆ ಅವಳು ಗಂಡಸರು ಕಂಡ್ರೇ ಆಗಲ್ಲಂತೆ. ಹಾಂ, ಇಷ್ಟೇನಾ? ನಾ ಏನೋ ಅನ್ಕೊಂಡ್ಬಿಟ್ಟೆ. ಯಾಕಂತ ಅಲ್ಲ, ನಿನ್ನೆ ಏನೋ ಒಂದಿನ ಚಲೋ ದಿನ ಇತ್ತು. ಈಗ ನೋಡಿದ್ರೆ ಹಿಂಗಾಯ್ತಲ್ಲ. ಇನ್ನೇನಿಲ್ಲ, ಎಲ್ಲ ಸಂಕ್ರಾಂತಿ ಆಗಿ ಕರಿ ಮುಗಿದು ಎಲ್ಲ ಆದಮೇಲೆ ನೋಡಿನ ನಿಮ್ಮದು ಹಾಸಿಗೆ ಕಾರ್ಯ ಶುರು ಮಾಡೋದು. ಅಲ್ಲಿ ತನಕ ನೀನು ಅವಳು ಕೊನೆಗೆ ಹೋಗ್ದಂಗೆ ಅವಳ ಜೊತೆ ನಾನು ಮಲ್ಕೊಂಡು ನಾನು ಅವಳಿಗೆಲ್ಲ ತಿಳಿ ಹೇಳ್ತೀನಿ. ನೀನು ಹೋಗಿರು, ನೀನು ಹೋಗಿ ಮುಖ ತಗೊಂಡು ಸ್ನಾನ ಮಾಡ್ಕೊಂಡು ತಲೆ ಸ್ನಾನ. ಅಜ್ಜಿ ಗೊತ್ತಾದ್ರೂ ಬೈತಾರೆ, ಎಲ್ಲ ಆಗೈತೆ ಅಂತ ಹೇಳ್ಬಿಡು. ಏನು? ಸರಿನಮ್ಮ, ಆಯ್ತು ಮಾಡ್ತೇನಕಿ. ನನ್ನ ಮಗ ಎಷ್ಟು ಬೇಜಾರು ಮಾಡ್ಕೊಂಡಾನ. ಎಲ್ಲರೂ ಇದೊಂದು ಪ್ರೀತಿ, ಇದೊಂದು ಮದುವೆ ಆದವ್ರಿಗೆಲ್ಲ ಖುಷಿ ಅದು. ಅದನ್ನು ಇವಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ? ಹೋಗ್ತೀನಿ ನೋಡು, ನನ್ನ ಮಗನ ಹೊರಗೆ ಹಾಕಿ ಇವಳು ಎಷ್ಟು ಚಂದ ನಿದ್ದೆ ಮಾಡತ್ತಾಳ. ಏ ರತ್ನ, ಹಾಂ ಅತ್ತೆ. ಏನತ್ತೆ? ಏನು ನೀ ಮಾಡಿದ್ದಂಥದ್ದು ಏನಿದೆ ದಗದ? ಹಾಂ, ನನ್ನ ಮಗನ ಯಾಕೆ ರೂಮಿಂದ ಹೊರ ಕಳಿಸಿದಿ? ಅಯ್ಯೋ ಅತ್ತಮ್ಮ, ನಾವು ಹೊರಗೆ ಹೋಗಂದಿಲ್ಲ ಅಂತ ಅವ್ರಿಗೆ. ಹೊರಗೆ ಹೋಗೋ ಮಕ್ಕಳು ಅಂತ ಏನೂ ಹೇಳಿಲ್ಲ, ಅವರಾಗೆ ಹೋಗಿದ್ದಾರೆ. ಅಲ್ಲ, ನೀನು ಮಾಡೋ ಅರ್ಥ ಏನಿದು? ನಿನ್ನ ಗಂಡ ನೀನು ಮುಟ್ಟಕ್ಕೆ ಬಂದರೆ ದೂರ ತೆಗಿಸಿದಂತೆ? ಅದು ನಮ್ಮವ್ವ ಹೇಳಿದ್ದು, ಗಂಡು ಮಕ್ಕಳನ್ನ ಮುಟ್ಟಿಸ್ಕೋಬಾರ್ದು ಅಂತ. ನಿಮ್ಮವ್ವ
ಇದನ್ನೆಲ್ಲ ಹೇಳ್ದಕ್ಕಿ ಗಂಡನ ಜೊತೆ ಹೋಗಿ ಇದ್ದು ಸಂಸಾರ ಮಾಡಂತ ಹೇಳಿಲ್ಲ. ಅಯ್ಯೋ ಅತ್ತಿ ಎಲ್ಲ ಹೇಳಿದಾಳ. ಗಂಡನ ಜೊತೆ ಚಲೋ ತಂಗಿ ಸಂಸಾರ ಮಾಡು, ಗಂಡ ಹೇಳ್ದಂಗೆ ಕೇಳು, ಅತ್ತಿ ಹೇಳ್ದಂಗೆ ಕೇಳು, ಮಾವ ಹೇಳ್ದಂಗೆ ಕೇಳು, ಅವ್ರು ಹೇಳಿದ್ದನ್ನೆಲ್ಲ ಪಾಲಿಸು ಅಂತ. ಆದ್ರೆ ಅವ್ರು ಮುಟ್ಟಿದ್ರೆ ಮುಟ್ಟಿಸ್ಕೋಬೇಡ ಅಂತ ಏನು ಹೇಳಿಲ್ಲ ನಮ್ಮವ್ವ. ಅದಕ್ಕೆ ನಾನು ಮುಟ್ಟಿಸ್ಕೊಂಡಿಲ್ಲ. ಅವ್ರು ಇಲ್ಲೇ ಮಲ್ಕೋಬೋದಿತ್ತಲ್ಲ, ಅಲ್ಲಿ ತಳಗೆ ಮಕ್ಕೋಬೋದಿತ್ತು. ಇಲ್ಲ ನಾನು ತಳಗೆ ಮಕ್ಕೋತೀನಿ, ಅವ್ರ ಮೇಲೆ ಮಕ್ಕೋತಿದ್ರು. ಅವ್ರು ಅಲ್ಲಿ ಯಾಕೆ ಹೋಗಿ ಮಕ್ಕೊಂಡು ನಿಮ್ಮ ಹತ್ರ ನಾನು ಬಯಸ್ಬೇಕು? ಅಲ್ಲ ನಿನಗೆ ಒಂಚೂರು ಬುದ್ಧಿ ಐತೆ, ಏನು ಹುಚ್ಚಿ ಗಿಚ್ಚಿ ಐತೆ ಏನು ನೀ? ನಾನೇ ಕುಚ್ಚಿರ್ಲಿ, ನಾ ಚಲೋನ ಅದೇನ್ರಿ. ನಿಮ್ಗೆ ಹಂಗೆ ಕಣ್ಣಿ ಕಾಣತೈತಿ. ಅಲ್ಲ ಗಂಡಸರನ್ನ ಮುಟ್ಟಿಸ್ಕೊಳ್ಳೋದು ಸರಿ ಏನ್ರಿ ಅತ್ತಿ? ನೀವು ಹಂಗೆ ಮಾಡ್ತೀರೇನ್ರಿ? ನಿಮ್ಮ ಗಂಡ ನಿಮ್ಗೆ ತಾಳಿ ಕಟ್ಟಿದಾನಂತ ನೀವು ಅವ್ರು ಏನು ಮಾಡಿದ್ರು ಮಾಡಿಸ್ಕೊತೀರಾ? ವಾ ಏಯ್, ನಿನಗೆ ಎಲ್ಲ ಹೇಳ್ಕೊಡ್ತೀನಿ. ನಾಳೆಯಿಂದ ನಾನೇ ಇಲ್ಲಿ ಮಲ್ಕೋತೀನಿ, ನಾನೇ ತಿಳಿಸ್ಕೊಡ್ತೀನಿ, ಸರಿನಾ? ನೀವು ಮಕ್ಕೋತೀರಿ, ನಂಗೆ ಭಾಳ ಖುಷಿ ಆತ್ರಿ. ನೀವು ಮಕ್ಕೋತೀರಿ ಅಂದ್ರೆ ನಾನು ಇಲ್ಲೇ ಮಕ್ಕೋತೇನೆ ರೀ. ನಂಗೆ ಏನು ಅಭ್ಯಂತರ ಇಲ್ರಿ. ಹೆಂಗಸರು ಮುಟ್ಬೋದಂತ್ರಿ, ಗಂಡಸರು ಮುಟ್ಬಾರ್ದಂತ್ರಿ, ಅಷ್ಟೇ ರೀ. ಮೊದಲ ನಿಮ್ಮ ಅವ್ವನಿಗೆ ಸರಿಯಾಗಿ ಫೋನ್ ಮಾಡಿ ಹೇಳ್ತೀನಿ. ಈ ರೀತಿ ಹೇಳಿ ಮಗಳನ್ನ ಕಳಿಸಿ ಇಲ್ಲಿ ಗಂಡ ಹೆಣ್ಣನ್ನ ದೂರ ಇಡೋದು ಏನೇ ಅಲ್ಲ, ಒಂದೀಟು ತಿಳೋದು ಬೇಡ. ನಿಮ್ಮ ಅವ್ವನಿಗೆ ಮೊದಲು ಬುದ್ಧಿ ಹೇಳ್ತೀನಿ. ಏನಂದ್ರೆ ಅತ್ತಿ? ಏನಿಲ್ಲ, ಹೋಗಿ ತಲೆ ಸ್ನಾನ ಮಾಡು. ತಲೆ ಸ್ನಾನ ಮಾಡಿ ಕೆಲಸ ಹೋಗಿ ದೇವರ ಮನೆ ಎಲ್ಲ ಪೂಜೆ ಮಾಡಿ. ಇಷ್ಟೊತ್ತಾಯ್ತು, 7 ಗಂಟೆ ನೋಡಲ್ಲಿ, ಬಿಸಿಲು ಎತ್ತು ಹತ್ತಿಗೆ ಐತಿ. ಎದ್ದು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿ ಗುಡಿಗೆ ಹೋಗಿ ಬರಂತ್ರೆ. ಗುಡಿಗೆ ನೀವು ಬರ್ತೀರಿ ಅತ್ತಿ? ಇಲ್ಲ, ನೀನು ನಿನ್ನ ಗಂಡ ಅಷ್ಟೇ ಹೋಗೋದು. ಅವ್ರ ಜೋಡಿನ ರೀ ಬರೋದಿಲ್ರಿ. ನಾ ಹೋಗೋದಿಲ್ರಿ. ನಾ ಒಬ್ಬಕ್ಕೆ ಹೋಗ್ತೇನೆ. ಇಲ್ಲ ನೀವು ಬರ್ರಿ. ಅವರು ಹಿಂಗೆ ಕೈ ಹಿಡಿಯೋದು ಮೈ ಮುಟ್ಟೋದು ಮಾಡ್ತಾರೆ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಅವನ ಜೊತೆ ಹೋಗ್ಬೇಕು. ಅದು ಅವ್ನ ಕೈ ಹಿಡ್ಕೊಂಡಾಗ ಹೋಗ್ಬೇಕು. ಇಲ್ಲಂದು ಕೈ ಮುರಿತಾನ ಅವನು. ಹ್ಞೂ ರೀ. ನಡಿ ಮೊದಲು ಇಲ್ಲಿಂದ ಎದ್ದು ನಡಿ, ಜಳಕ ಮಾಡಿ ನಡಿ. ಈಕಿಗೆ ರವ್ವ ಮೊದಲು ಸಣ್ಣವರಿದ್ದಾಗ ಹಂಗೆ ಹೇಳಿಕೊಟ್ಟಾಳ. ಈಕೆ ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಾಳ. ಈಕೆ ತಲೆಗಿಂದ ಅದನ್ನ ಹೋಗಿಸ್ಬೇಕಂದ್ರೆ ಇವ್ರು ಅವ್ರಿಗೂ ನಾನು ಫೋನ್ ಮಾಡಿ ಹೇಳ್ಬೇಕು, ನಾನು ಈಕೆ ಹೇಳ್ಬೇಕು. ಅಂದ್ರೆ ಈಕೆ ನನ್ನ ಮಗನ ಜೊತೆ ಜೀವನ ಮಾಡ್ತಾಳೆ. ಅಯ್ಯೋ ಅತ್ತೆ ಬೈ ಕೊಡ್ತಕ್ಕ ಟವಲ ತೊಗೊಂಡಿಲ್ಲ. ಟವಲು ಅರ್ಬಿ ತೊಗೊಂಡು ಜಳಕ ಹೋಗ್ಬೇಕಲ್ವ. ಅಮ್ಮ ರೀ, ಯಾಕ್ರಿ ಹೆಂಗೆ ಕೂಗ್ತಾ ಇದ್ದೀರಾ? ಅಯ್ಯೋ ನೀನೇನು ಬಟ್ಟೆ ಅರ್ಬಿ ಗಿರ್ಬಿ ಏನೂ ಹಾಕೊಂಡಿಲ್ಲ, ಹಂಗೆ ನಿಂತಿದೆಯಲ್ಲ. ಒಂದು ಹೆಣ್ಮಗಳು ಕೊಲೆದಾಗಿರ್ತಾವ ಅನ್ನೋದು ಒಂಚೂರು ಅರಿವಿಲ್ಲ ನಿನಗೆ. ಮೈ ತುಂಬ ಬಟ್ಟೆ ಹಾಕ್ಬೇಕು ಅನ್ನೋದು ನೋಡು. ಹಂಗೆ ಹಾಕೊಂಡು ಬಾ ನೀನು ನನ್ನ ಮುಂದೆ. ಇಲ್ಲಿಂದ ಹೋಗು. ಇದು ನನ್ನ ರೂಮ್, ನಾನು ಇಷ್ಟ ಬಂದಂಗೆ ನಾ ಇರ್ತೀನಿ. ಬೇಕಾದ್ರೆ ಈ ಟವಲು ಬಿಚ್ಚಿ ಅಡ್ಡಾಡ್ತೀನಿ. ನಿಂಗೆ ನೋಡು ಹಂಗಾದ್ರೆ ನೋಡು, ಇಲ್ಲಾಂದ್ರೆ ನಡೆದು ಬಿಡಿ ಇಲ್ಲಿಂದ. ಚಿಚಿ, ನಾನು ನೋಡೋದಿಲ್ಲ. ನಂಗೆ ಟವಲ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ ನಾನು. ಟವಲ್ ಬೇಕು ಅಂತಂದ್ರೆ ಈ ಕಡೆ ಹೊಳ್ಳಿ ತಗೋಬೇಕು, ಇಲ್ಲ ಅಲ್ಲಿಂದ ಹೋಗು. ಸರಿ ಬಿಡಿ, ನಾನೇ ಕಣ್ಣು ಮುಚ್ಕೊಂಡು ಹೋಗ್ತೀನಿ. ಪ್ರೀತಿಸುವೆ ಪ್ರೀತಿಸುವೆ. ನೀವು ಪದೇ ಪದೇ ಹಿಂಗೆ ಮಾಡ್ತೀರಾ? ಸರಿ ರೀ ಅಪ್ಪೆ. ಇವಳಿಗೆ ಹಿಂಗೆ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೋಬೇಕು, ಇಲ್ಲಾಂದರೆ ಇವಳಿಗೆ ತಿಳುವಳಿಕೆ ಇಲ್ಲ. ನಾನು ಇವಳನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೊತೇನೆ. ಯಾಕಂದರೆ ಪಾಪ ಅವಳು ತಾಯಿ ಆ ರೀತಿ ಹೇಳ್ಕೊಟ್ಟಿದ್ದಾರೆ. ನಾನೇ ರಾತ್ರಿ ಅವಳಿಗೆ ಸಿಟ್ಟು ಮಾಡ್ಕೊಂಡಿದ್ದು ತಪ್ಪ, ಅಮ್ಮನ ಮುಂದೆ ಹೇಳಿದ್ದು ತಪ್ಪ. ಅವಳು ತಾಯಿ ಹೆಣ್ಮಕ್ಳ ಜೊತೆ ದೂರ ಇರು ಅನ್ನೋದನ್ನು ಹೇಳ್ಕೊಟ್ಟಿದ್ದರಿಂದ ಅವಳು ಹೀಗೆ ಆಡ್ತಾ ಇದ್ದಾಳೆ. ನಾನು ಅವಳಿಗೆ ತಿಳಿಸ್ಕೊಡ್ಬೇಕು ಅಷ್ಟೆ. ನಿಮಗೆ ಈ ಕತೆ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಹಂಗೆ ನೋಡುವಂತೆ ನಾನು ನನ್ನ ಹೆಂಡತಿ ಹೆಂಗೆ ಕಾಮಿಡಿ ಇರ್ತೀವಿ ಅಂತೇಳಿ.